ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಗೆಳೆಯರೇ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೇ, ಈ ಒಂದು ಚಿತ್ರವನ್ನು ನೀವು ನೋಡ್ತಿರ್ಬೋದು. ಇದರಲ್ಲಿ 3 ಮೀನುಗಳಿದೆ, ಅದಕ್ಕೆ ತಕ್ಕಂತೆ ಒಂದು ನಂಬರ್ಗಳು ಕೂಡ ಇದೆ, 1, 2 ಹಾಗೂ 3. ಈ ಒಂದು 3 ನಂಬರ್ಗಳಲ್ಲಿ ನೀವು ಒಂದು ನಂಬರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದರಿಂದ ನೀವು ಏನು ತಿಳ್ಕೊಳ್ತೀರಾ ಅನ್ನೋ ಒಂದು ವಿಷಯಕ್ಕೆ ಬಂದರೆ, ವಿಶೇಷವಾಗಿ ನೀವು ಇಷ್ಟಪಡುವಂಥ ಒಂದು ವ್ಯಕ್ತಿಗಳು ಅಥವಾ ಯಾರಾದರೂ ಆಗಿರಲಿ, ಅದು ನಿಮ್ಮ ಒಂದು ಪ್ರಿಯಕರರಾಗಿರಲಿ ಅಥವಾ ನಿಮ್ಮ ಒಂದು ಫ್ರೆಂಡ್ ಆಗಿರಲಿ, ನಿಮ್ಮ ತಂದೆ ತಾಯಿ ಆಗಿರಲಿ, ನಿಮಗೆ ಯಾರೋ ಒಬ್ಬರು ಇಷ್ಟದ ಒಂದು ವ್ಯಕ್ತಿ ಆದರೂ ಪರವಾಗಿಲ್ಲ, ಅವರು ನಿಮ್ಮ ಬಗ್ಗೆ ಯಾವ ಒಂದು ವಿಚಾರಗಳ ಬಗ್ಗೆ ಅಂದರೆ ಅವರು ನಿಮ್ಮ ಬಗ್ಗೆ ಯಾವ ಒಂದು ಭಾವನೆಯನ್ನು ಇಟ್ಕೊಂಡಿರ್ತಾರೆ ಅಥವಾ ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ, ಇವೆಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ಸಣ್ಣ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನೀವು ಈ ಒಂದು ವಿಡಿಯೋನ ನೀವು ಯಾರಿಗೋಸ್ಕರ ನೋಡ್ತಿದ್ದೀರಾ ಅಂದರೆ ಯಾರನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವು ನೋಡ್ತಿದ್ದೀರಾ, ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಯಾವುದಾದ್ರು ದೇವರನ್ನು ತುಂಬ ಇಷ್ಟಪಡುವಂಥ ಒಂದು ದೇವರ ಒಂದು ಹೆಸರನ್ನು ನೀವು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಗೆಳೆಯರೇ, ಮೊದಲನೇದಾಗಿ ನೀವು ಇದರಲ್ಲಿ ಒಂದು ನಂಬರ್ ಅಥವಾ ಒಂದು ಫಿಶನ್ನು ನೀವು ಯಾವ ರೀತಿ ಆಯ್ಕೆ ಮಾಡಬೇಕು ಅನ್ನೋ ಒಂದು ವಿಷಯಕ್ಕೆ ಬಂದರೆ, ವಿಶೇಷವಾಗಿ ನೀವು ಕಣ್ಣು ಮುಚ್ಕೊಂಡು ನೀವು ಯಾವ ಒಂದು ವ್ಯಕ್ತಿಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ಆ ಒಂದು ವ್ಯಕ್ತಿಗಳ ಮನಸ್ಸಲ್ಲಿ ಏನಿದೆ ಅಂತ ನೀವು ತಿಳ್ಕೊಬೇಕು. ಆ ಒಂದು ವ್ಯಕ್ತಿಗಳ ಆ ಒಂದು ವ್ಯಕ್ತಿಯನ್ನು ನೀವು ಕಣ್ಣು ಮುಚ್ಕೊಂಡು ನೆನೆಸ್ಕೊಬೇಕಾಗತ್ತೆ. ಒಂದು ನಿಮಿಷ ನೆನೆಸ್ಕೊಂಡು ನೀವು ಕಣ್ಬಿಟ್ಟು ನೋಡಿದಾಗ ನಿಮಗೆ ಯಾವ ಒಂದು ಮೀನು ಅಥವಾ ಯಾವ ಒಂದು ನಂಬರ್ ಅನ್ನೋದು ನಿಮಗೆ ತುಂಬ ಹೆಚ್ಚು ಆಕರ್ಷಿತವಾಗಿ ಕಾಣ್ತಿರುತ್ತೋ ಆ ಒಂದು ನಂಬರ್ ಅಥವಾ ಆ ಒಂದು ಮೀನನ್ನು ನೀವು ಸೆಲೆಕ್ಟನ್ನು ಮಾಡಬೇಕಾಗತ್ತೆ. ಇದರ ಪ್ರಕಾರ ನಿಮಗೆ ಆ ಒಂದು ವ್ಯಕ್ತಿಗಳು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಿದ್ದಾರೆ, ಏನು ಯೋಚನೆ ಮಾಡ್ತಿದ್ದಾರೆ, ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ 1ನಲ್ಲಿ ಇರುವಂತಹ ಒಂದು ಮೀನನ್ನು ನೀವು ಆಯ್ಕೆ ಮಾಡಿದರೆ, ವಿಶೇಷವಾಗಿ ನೀವು ಸೆಲೆಕ್ಟ್ ಮಾಡಿದಂಥ ಒಂದು ನಂಬರ್ 1 ಆಗಿದ್ದರೆ, ಅದರಲ್ಲೂ ಕೂಡ ಆ ಒಂದು ವ್ಯಕ್ತಿ ನೀವು ಯಾವ ಒಂದು ವ್ಯಕ್ತಿಗಳ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀರ, ಆ ಒಂದು ವ್ಯಕ್ತಿಗಳ ಮೇಲೆ ನಿಮ್ಗೆ ಏನಾದರೂ ಒಂದು ಪ್ರೀತಿ ಅನ್ನೋ ಒಂದು ಭಾವನೆ ಇತ್ತು ಅಂತ ಹೇಳಿದ್ರೆ, ಹುಡುಗ ಆದರೂ ಆಗಿರಲಿ ಹುಡುಗಿ ಆದರೂ ಆಗಿರಲಿ, ಪ್ರೀತಿ ಅನ್ನೋ ಭಾವನೆ ಅನ್ನೋದು ಇತ್ತು ಅಂತ ಹೇಳಿದ್ರೆ, ಅದು ಒಂದು 80% ಅಷ್ಟೇ ವರ್ಕ್ ಆಗುವಂಥ ಚಾನ್ಸಸ್ ಇದೆ. ಇನ್ನು 20% ಸ್ವಲ್ಪ ಡೌಟಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಅವ್ರಿಗೆ ನಿಮಗೆ 100% ಪ್ರೀತಿ ಇದ್ದರೂ ಇರಬಹುದು, ಆದರೆ ಅವ್ರಿಗೆ ಆ ಒಂದು ವ್ಯಕ್ತಿಗೆ ಇನ್ನೂ ಅಂದರೆ 80% ನಿಮ್ಮ ಮೇಲೆ ಒಂದು ಅಭಿಮಾನ ಇದೆ, ಒಂದು ಪ್ರೀತಿ ಅನ್ನೋ ಭಾವನೆ ಸ್ವಲ್ಪ ಇದೆ, ಬಟ್ ತುಂಬ ಇಲ್ಲ. ಅಂದರೆ ಸಂಪೂರ್ಣವಾಗಿ ಅವರು ನಿಮ್ಮನ್ನ ಆ ಒಂದು ಭಾವನೆಯಲ್ಲಿ ನೋಡ್ತಾ ಇಲ್ಲ. ಸೊ ಈ ಒಂದು ವಿಷಯವನ್ನು ನೀವು ತಿಳ್ಕೊಬೇಕಾಗತ್ತೆ. ಅವ್ರಿಗೆ ಇನ್ನೂ ಆ ಒಂದು ಟ್ರಸ್ಟನ್ನು ಬಿಲ್ಡ್ ಮಾಡಿಸ್ಬೇಕಾಗತ್ತೆ. ನೀವು ಈ ಒಂದು ವಿಷಯದಲ್ಲಿ ನೀವೇನಾದರೂ ಈ ಒಂದು ಭಾವನೆಯಲ್ಲಿ ಆ ಒಂದು ವ್ಯಕ್ತಿಯನ್ನು ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ಇನ್ನು ಕೆಲವೊಬ್ಬರು ಫ್ರೆಂಡ್ಸ್ಗಳಿಗೂ ಕೂಡ ನೋಡ್ತಿರ್ತಾರೆ. ಫ್ರೆಂಡ್ಶಿಪ್ ಅಂತ ಬಂದಾಗ ಈ ಒಂದು ನಂಬರ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಅಂದರೆ ಈ ಒಂದು ವ್ಯಕ್ತಿಗಳ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ, ತುಂಬ ಒಂದು ಒಳ್ಳೆಯ ಒಂದು ಫ್ರೆಂಡ್ಶಿಪ್ ಇದಾಗಿರುತ್ತೆ. ಅವ್ರಿಗೂ ಕೂಡ ತುಂಬ ಒಂದು ಒಳ್ಳೆಯ ಗೌರವ ಅನ್ನೋದು ನಿಮ್ಮ ಮೇಲೆ ಇರುತ್ತೆ. ಹಾಗೆ ಇದು ತುಂಬ ವರ್ಷಗಳ ಕಾಲ ಇದು ಕ್ಯಾರಿ ಆಗ್ತಾ ಹೋಗುತ್ತೆ. ಈ ಒಂದು ರಿಲೇಷನ್ಶಿಪ್ ಏನಿರುತ್ತೆ, ಫ್ರೆಂಡ್ಶಿಪ್ ಅನ್ನೋ ರಿಲೇಷನ್ಶಿಪ್ಪು ತುಂಬ ವರ್ಷಗಳ ಕಾಲ ಕ್ಯಾರಿ ಆಗ್ತಾ ಹೋಗುತ್ತೆ. ಹಾಗೆ ಅವರು ನಿಮ್ಮ ಜೀವನದಲ್ಲಿ ಹೆಲ್ಪ್ ಮಾಡ್ತಾರೆ ಕೆಲವೊಂದು ವಿಷಯಗಳಲ್ಲಿ, ಅಥವಾ ನೀವು ಅವ್ರ ಜೀವನದಲ್ಲಿ ಹೆಲ್ಪ್ ಮಾಡೋವಂಥ ಪರಿಸ್ಥಿತಿಗಳು ಬರುತ್ತೆ. ಅದಕ್ಕೆ ನಿಮಗೆ ಈ ಒಂದು ಕಾರಣದಿಂದಾಗಲೇ ಹೇಳ್ತಿರೋದು, ಈ ಒಂದು ಫ್ರೆಂಡ್ಶಿಪ್ ಅನ್ನೋದು ತುಂಬ ಲಾಂಗ್ ಪೀರಿಯಡ್ವರೆಗೂ ಇದು ನಡ್ಕೊಂಡು ಹೋಗುತ್ತೆ ಅಂತ ನಾನು ಹೇಳ್ತಿರೋದು ಇದೇ ವಿಷಯಕ್ಕೆ. ಸೊ ಫ್ರೆಂಡ್ಶಿಪ್ ವಿಷಯದಲ್ಲೂ ಇದು ತುಂಬ ಒಳ್ಳೆಯ ಒಂದು ನಂಬರ್ ಅಂತಲೇ ಹೇಳ್ಬೋದು ನೀವು ಸೆಲೆಕ್ಟ್ ಮಾಡಿರೋದು. ಇನ್ನು ನಿಮ್ಮ ಇನ್ನೊಬ್ರು ಯಾರಾದರೂ ನಿಮ್ಮ ರಿಲೇಟಿವ್ಸ್ ಆಗಿರಲಿ, ನಿಮ್ಮ ತಂದೆ ತಾಯಿ ಆಗಿರಲಿ, ಇವ್ರು ಯಾರಿಗಾದ್ರೂ ನೋಡ್ತಿದ್ರೆ ತುಂಬ ನಾರ್ಮಲ್ ಆಗಿ ಯಾವ ರೀತಿ ಅವ್ರು ಥಿಂಕ್ ಮಾಡ್ತಿರ್ತಾರೆ ಅದೇ ರೀತಿ ಇರುತ್ತೆ. ನಿಮಗೆ ಯಾವಾಗಲೂ ಕೂಡ ಒಳ್ಳೆಯದೇ ಬಯಸ್ತಾ ಇರ್ತಾರೆ. ತುಂಬ ಏನೋ ಕೆಟ್ಟ ಒಂದು ಭಾವನೆಗಳು ಇರೋದಿಲ್ಲ. ತಂದೆ ತಾಯಿ ಅಂದರೆ ಆಬ್ವಿಯಸ್ಲಿ ಕೆಟ್ಟ ಭಾವನೆ ಇರೋದಿಲ್ಲ. ಬೇರೆ ರಿಲೇಟಿವ್ಸ್ ಆದರೂ ಕೂಡ ನಿಮಗೆ ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಹೊರತು ಅವರಿಗೆ ಯಾವುದೇ ಒಂದು ಕೆಟ್ಟ ಯೋಚನೆ ನಿಮ್ಮ ಮೇಲೆ ಇರೋದಿಲ್ಲ ಅಂತಲೇ ಹೇಳ್ಬೋದು. ಇದು ಒಂದು ತುಂಬ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿಯನ್ನು ನೀವು ಕಂಪ್ಲೀಟಾಗಿ ನಂಬೋದು ಯಾವುದೇ ವಿಚಾರಕ್ಕೆ. ಅದೇ ನಾನು ಮುಂಚೆ ಹೇಳಿದಾಗೆ, ನೀವು ಪ್ರೀತಿ ಅನ್ನೋ ಒಂದು ಭಾವನೆಯಲ್ಲಿ ನೀವು ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ನೀವು ಅವ್ರಿಗೆ ಇನ್ನಷ್ಟು ಟ್ರಸ್ಟನ್ನು ಕೊಡಬೇಕಾಗತ್ತೆ. ಇನ್ನಷ್ಟು ಏನಂತಾರೆ, ಆ ಒಂದು ಪ್ರೀತಿಯ ಭಾವನೆ ಅವರಲ್ಲಿ ಹುಟ್ಟಿಸ್ಬೇಕಾಗತ್ತೆ. ನಿಮ್ಮ ಒಂದು ಮಾತುಗಳಿಂದ ಆದರೂ ಆಗಿರಲಿ ಅಥವಾ ನಿಮ್ಮ ಒಂದು ವರ್ತನೆಯಿಂದ ಸ್ವಲ್ಪ ಟೈಮ್ ತೊಗೊಬೋದು.
ಆಗ ನಿಮಗೆ ಆಗ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಬಂದ ಮೇಲೆ ಅವ್ರಿಗೂ ಕೂಡ ಈ ಒಂದು ಭಾವನೆ 100% ಆಗುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ. ಸೊ ಅದು ಬಿಟ್ಟರೆ ನಿಮಗೆ ಆ ಒಂದು ವ್ಯಕ್ತಿಯ ಒಂದು ವಿಷಯಕ್ಕೆ ಬಂದರೆ ತುಂಬ ಒಂದು ಒಳ್ಳೆಯ ವ್ಯಕ್ತಿ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಅದು ಒಂದು ಪಾಸಿಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಎರಡನೇದಾಗಿ ನೀವು 2ರಲ್ಲಿ ಇರುವಂತಹ ಒಂದು ಮೀನನ್ನು ನೀವು ಆಯ್ಕೆ ಮಾಡಿದರೆ, ವಿಶೇಷವಾಗಿ ಈ ಒಂದು ವ್ಯಕ್ತಿ ನಿಮ್ಮ ಫ್ರೆಂಡ್ ಆಗಿದ್ದರೆ, ಈ ಒಂದು ಫ್ರೆಂಡಿಂದ ನಿಮಗೆ ತುಂಬ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದು ನಿಮ್ಮ ಒಂದು ಕೆಲಸದಲ್ಲಾಗಿರಲಿ ಅಥವಾ ನಿಮ್ಮ ಒಂದು ಜೀವನಕ್ಕೆ ಏನು ಮಾರ್ಗದರ್ಶನ ಬೇಕು ಆ ಒಂದು ಮಾರ್ಗದರ್ಶನ ಈ ಒಂದು ವ್ಯಕ್ತಿಯಿಂದ ಸಿಗುತ್ತೆ. ಹಾಗೆ ಈ ಒಂದು ವ್ಯಕ್ತಿಗೂ ನಿಮ್ಮ ಬಗ್ಗೆ ಅಷ್ಟು ಕೆಟ್ಟ ಅಭಿಪ್ರಾಯ ಆಗಲಿ ಅಥವಾ ಏನಂತಾರೆ ಕೆಟ್ಟ ಒಂದು ಎಕ್ಸ್ಪೆಕ್ಟೇಷನ್ಸು ಕೆಲವೊಬ್ಬರಿಗೆ ಇರುತ್ತೆ. ಈ ಫ್ರೆಂಡ್ಸ್ ಅಂತ ಬಂದಾಗ ಅಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಈ ಒಂದು ವ್ಯಕ್ತಿಗಳಿಗೆ ತುಂಬ ಹೆಚ್ಚಾಗಿ ಇರೋದಿಲ್ಲ. ತುಂಬ ಏನು ಎಕ್ಸ್ಪೆಕ್ಟೇಷನ್ಸೇ ಇರೋದಿಲ್ಲ ನಿಮ್ಮ ಮೇಲೆ. ಏನಂದರೆ ಒಂದು ಒಳ್ಳೆಯ ಫ್ರೆಂಡ್ ಅಂತಲೇ ಅನ್ನೋ ಒಂದು ಭಾವನೆ ಇವ್ರಿಗೆ ಇರುತ್ತೆ. ಈ ಒಂದು ವಿಷಯ ಅಥವಾ ಈ ಒಂದು ಸಂಬಂಧ ಅನ್ನೋದು ಫ್ರೆಂಡ್ಶಿಪ್ ವಿಷಯದಲ್ಲಿ ತುಂಬ ಚೆನ್ನಾಗಿದ್ದರೂ ಕೂಡ ಅದೇ ನೀವು ಯಾರಾದರೂ ಒಬ್ಬರು ಇಷ್ಟಪಟ್ಟಿರೋ ಒಂದು ವ್ಯಕ್ತಿಗಳ ಬಗ್ಗೆ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ಅವರ ಬಗ್ಗೆ ತಿಳ್ಕೊಬೇಕು ಅಂತ ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ಅವರ ಮನಸ್ಸಲ್ಲೂ ಕೂಡ ಈ ಒಂದು ನಿಮ್ಮ ಬಗ್ಗೆ ಅಷ್ಟೊಂದು ಈ ಒಂದು ಪ್ರೀತಿ ಅನ್ನೋ ಭಾವನೆ ಇರೋದಿಲ್ಲ ಅಂತಲೇ ಹೇಳ್ಬೋದು. ಅಂದರೆ 99% ಇರೋದಿಲ್ಲ. ಇನ್ನು 1% ಎಲ್ಲಾದರೂ ಇದ್ದರೂ ಇರ್ಬೋದು. ಅಂದರೆ ನೀವು ಸ್ವಲ್ಪ ಅವ್ರನ್ನ ಚೇಂಜಸ್ ಮಾಡಿ ನಂತರ ಬಂದರೂ ಬರ್ಬೋದು. ಬಟ್ ಸದ್ಯಕ್ಕಂತೂ ಅವರಲ್ಲಿ ಯಾವುದೇ ಆ ಥರ ಭಾವನೆ ಇರೋದಿಲ್ಲ. ಫ್ರೆಂಡ್ಲಿಯಾಗಿ ನಿಮ್ಮನ್ನ ಫ್ರೆಂಡ್ ಥರ ನೋಡ್ತಿರ್ತಾರೆ ಹೊರತು ಅಂತಹ ಒಂದು ಭಾವನೆ ಅವರಲ್ಲಿ ಇಲ್ಲ. ಸೊ ನಿಮಗೆ ತುಂಬ ನೀವು ಫೋರ್ಸ್ ಮಾಡೋಕ್ಕೆ ಹೋದರೂ ಕೂಡ ಅವರಿಂದ ಆ ಒಂದು ಭಾವನೆಯನ್ನು ಬರ್ಸೋದು ತುಂಬ ಕಷ್ಟ ಇದೆ. ಸೊ ಆ ಒಂದು ವಿಷಯದಲ್ಲಿ ನಿಮಗೆ ಫಸ್ಟ್ ನಾನು ಹೇಳ್ತಿದ್ದೀನಿ. ಇನ್ನು ನಿಮ್ಮ ಫ್ಯಾಮಿಲಿ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದು ಕೂಡ ತುಂಬ ಚೆನ್ನಾಗೇ ಇರುತ್ತೆ. ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ಅಂತೂ ನೀಡ್ತಾರೆ. ಅದಲ್ಲದೆ ನೀವು ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡದ ಬಗ್ಗೆ ನೀವು ಯೋಚನೆ ಮಾಡ್ತೀರಾ ಅಂತ ಹೇಳಿದ್ರೆ, ಅವರಿಂದ ನಿಮಗೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಪ್ರೀತಿ ಅನ್ನೋದಾಗಲಿ ಅಥವಾ ನೀವು ಮಾಡುವಂಥ ಒಂದು ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ಗಳು ಅವ್ರ ಹತ್ರ ಫುಲ್ಫಿಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದರೆ ಅವ್ರ ಕೆಲಸಕ್ಕೆ ಬ್ಯುಸಿ ಇರ್ಬೋದು ಅಥವಾ ಅವರ ಒಂದು ಡಿಫ್ರೆಂಟ್ ಇದರಲ್ಲೇ ಅವ್ರು ಬ್ಯುಸಿ ಇರ್ಬೋದು, ಗಂಡ ಆಗಲಿ ಅಥವಾ ಹೆಂಡತಿ ಆಗಲಿ. ಸೊ ನೀವು ಅಂದ್ಕೊಂಡಷ್ಟು ಪ್ರೀತಿ ಅವ್ರಿಗೆ ಕೊಡೋಕ್ಕಾಗದೇ ಇದ್ದರೂ ಕೂಡ ಅವರ ಮನಸ್ಸಿನಲ್ಲಿ ನಿಮ್ಮ ಮೇಲೆ ಇರುವಂತಹ ಪ್ರೀತಿ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ. ಅದನ್ನು ನೀವು ನೆನ್ಪಿಟ್ಕೊಬೇಕಾಗತ್ತೆ ನೀವು. ಸೊ ಹಾಗಾಗಿ ಅವರ ಆ ಪ್ರೀತಿ ತೋರಿಸ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ. ಸ್ವಲ್ಪ ಬ್ಯುಸಿ ಇದ್ದಾರೆ ಅಥವಾ ಅವರ ಒಂದು ಲೈಫಲ್ಲಿ ಅಥವಾ ಏನೋ ಒಂದು ಪ್ರಾಬ್ಲಮ್ಸ್ ಇದೆ, ಅದಕ್ಕೋಸ್ಕರ ಅವರು ಆ ಪ್ರೀತಿಯನ್ನು ಕೊಡೋಕ್ಕಾಗ್ತಿಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕಾಗತ್ತೆ. ಸೊ ಇದಿಷ್ಟು ನಂಬರ್ 2 ಬಗ್ಗೆ ಆಗಿತ್ತು. ಇನ್ನು ಕೊನೆಯದಾಗಿ ನೀವು ನಂಬರ್ 3 ಆಯ್ಕೆ ಮಾಡಿದರೆ, ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತೀರ ಅನ್ನೋ ಒಂದು ವಿಷಯಕ್ಕೆ ಬಂದರೆ, ಈ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ತುಂಬ ಒಂದು ಒಳ್ಳೆಯ ಒಪಿನಿಯನ್ ಇಲ್ಲ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನೀವೇನಾದರೂ ಆಲ್ರೆಡಿ ಲವರ್ಸ್ ಆಗಿದ್ದರೆ, ಆಲ್ರೆಡಿ ಕಪಲ್ಸ್ ಆಗಿದ್ದರೆ, ತುಂಬ ದಿನ ಈ ಒಂದು ರಿಲೇಷನ್ಶಿಪ್ ಅನ್ನೋದು ತುಂಬ ದಿನ ಮುಂದೆ ಹೋಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಯಾಕಂದರೆ
ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ನೆಗೆಟಿವ್ ಥಾಟ್ಸು ಅಥವಾ ಸ್ವಲ್ಪ ಮುಂದೆ ಏನಾಗುತ್ತೋ ಅನ್ನೊಂದು ಭಯ, ಇಂಥದ್ದೊಂದು ಫೀಲಿಂಗು ಆ ಒಂದು ವ್ಯಕ್ತಿಯ ಒಂದು ಮನಸ್ಸಲ್ಲಿ ಇರೋದರಿಂದ ಈ ಒಂದು ರಿಲೇಷನ್ಶಿಪ್ ವರ್ಕ್ ಆಗೋದು ಸ್ವಲ್ಪ ಕಷ್ಟ ಇದೆ. ಸೊ ಈ ಒಂದು ವಿಷಯವನ್ನು ನೀವು ಕೂಡ ನೆನ್ಪಿಟ್ಕೊಬೇಕಾಗತ್ತೆ. ಅದು ಬಿಟ್ಟರೆ ನೀವು ನಿಮ್ಮ ಫ್ರೆಂಡು ಅಥವಾ ಯಾರೋ ಹೊಸ ವ್ಯಕ್ತಿ ಅವರ ಮೇಲೆ ನಿಮಗೆ ಪ್ರೀತಿ ಅನ್ನೋ ಭಾವನೆ ಬಂದಿದೆ, ಅವರ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ರೆ ಅಂಥ ಒಂದು ವ್ಯಕ್ತಿ ಆಗಿದ್ದರೆ, ಆ ಒಂದು ಸ್ಟೇಜಲ್ಲಿ ನೀವು ಇದ್ದರೆ, ಈ ಒಂದು ವ್ಯಕ್ತಿ ಬಗ್ಗೆ ನೀವು ಹೆಚ್ಚಿನ ಒಂದು ಏನಂತಾರೆ ನಂಬಿಕೆ ಈ ಒಂದು ವಿಷಯದಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಇಟ್ಕೊಂಡ್ರೂ ಕೂಡ ನೀವು ಪ್ರೀತಿಯನ್ನು ಮಾಡಿದ್ರೂ ಕೂಡ ಅವರು ಕೂಡ ನೀವು ರಿಲೇಷನ್ಶಿಪ್ಗೆ ಬಂದರೂ ಕೂಡ ಆ ಒಂದು ವ್ಯಕ್ತಿ ನಿಮ್ಮ ಜೊತೆ ಜಾಸ್ತಿ ದಿನ ಇರೋದಿಲ್ಲ. ಅದನ್ನು ನೀವು ತಲೆಯಲ್ಲಿ ಇಟ್ಕೊಬೇಕಾಗತ್ತೆ. ಯಾಕಂದರೆ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಅಂದರೆ ಏನಂತಾರೆ ನಿಜವಾದ ಪ್ರೀತಿ ಅನ್ನೋದು ಬರೋದಿಲ್ಲ, ಯಾವತ್ತೂ ಕೂಡ ಬರೋದಿಲ್ಲ. ಬಂದರೂ ಕೂಡ ನಿಮಗೆ ರಿಲೇಷನ್ಶಿಪ್ಪಲ್ಲಿ ಬಂದರೂ ಕೂಡ ಆ ಒಂದು ನಿಜವಾದ ಪ್ರೀತಿ ಅನ್ನೋದು ಇರೋದಿಲ್ಲ. ಏನಾದರೂ ಒಂದು ಸ್ವಾರ್ಥ ಇರುತ್ತೆ ಅವ್ರಿಗೆ ನಿಮ್ಮ ಮೇಲೆ, ಯಾವುದೋ ಒಂದು ವಿಷಯದಲ್ಲಿ ನೀವು ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಸ್ವಾರ್ಥ ಇರುತ್ತೆ ಹೊರತು ನಿಮ್ಮ ಮೇಲೆ ಆ ಒಂದು ನಿಜವಾದ ಪ್ರೀತಿ ಅನ್ನೋದು ಅವ್ರಿಗೆ ಇಲ್ಲ. ಈ ಒಂದು ಕಾರಣದಿಂದಾಗಿ ಅಕಸ್ಮಾತ್ ಏನಾದರೂ ಲವ್ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ 3 ಆಯ್ಕೆ ಮಾಡಿದವರು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವು ನಿಮ್ಮ ಒಂದು ಗಂಡನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಥವಾ ನಿಮ್ಮ ಒಂದು ಹೆಂಡತಿಯ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ರಿಲೇಷನ್ಶಿಪ್ ಅನ್ನೋದು ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯಾವಾಗಲೂ ಕೂಡ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರ್ತಾರೆ. ನೀವು ಎಲ್ಲೇ ಹೋದರೂ ಕೂಡ ಏನೇ ಮಾಡಿದ್ರೂ ಕೂಡ ಒಂದು ಪಾಸಿಟಿವ್ ಥಿಂಕಿಂಗ್ ಇರುವಂಥ ಒಂದು ವ್ಯಕ್ತಿ ಈ ಒಂದು ವ್ಯಕ್ತಿ ಆಗಿರ್ತಾರೆ. ನನ್ನ ಗಂಡ ಆಗಲಿ ಅಥವಾ ನನ್ನ ಹೆಂಡತಿ ಆಗಲಿ ಏನೇ ಮಾಡಿದ್ರು ಕೂಡ ನಮ್ಮ ಒಳ್ಳೆಯದಕ್ಕೆ ಅಥವಾ ನಮ್ಮ ಫ್ಯಾಮಿಲಿ ಒಳ್ಳೆಯದಕ್ಕೆ, ನಮ್ಮ ಮಕ್ಕಳು ಒಳ್ಳೆಯದಕ್ಕೆ ಮಾಡ್ತಾಳೆ ಅಥವಾ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಿಮ್ಮ ಒಂದು ಪಾರ್ಟ್ನರ್ಗೆ ನಿಮ್ಮ ಮೇಲೆ ಇರುತ್ತೆ. ಸೊ ಅದೊಂದು ತುಂಬ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಸೊ ಇನ್ನೂ ನಿಮ್ಮ ಒಂದು ಫ್ರೆಂಡ್ಸ್ ಬಗ್ಗೆ ಯೋಚನೆ ಮಾಡಿದ್ರ ಅಂತ ಹೇಳಿದ್ರೆ ಫ್ರೆಂಡ್ಸ್ ಕೂಡ ಅಷ್ಟೇ. ಈ ಒಂದು ಫ್ರೆಂಡ್ಶಿಪ್ಪು ಜಾಸ್ತಿ ದಿನ ಉಳಿಯುವಂಥ ಒಂದು ಫ್ರೆಂಡ್ಶಿಪ್ ಅಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ವ್ಯಕ್ತಿಗಳಿಗೂ ಅಷ್ಟೇ ನಿಮ್ಮ ಬಗ್ಗೆ ಒಂದು ಸ್ವಾರ್ಥ ಅನ್ನೋದು ಇರುತ್ತೆ. ಯಾವುದೋ ಒಂದು ವಿಷಯದಲ್ಲಿ ನೀವು ಯಾರಿಗೂ ಇಲ್ಲಾಂದರೆ ಇವ್ರಿಗೆ ಫ್ರೆಂಡ್ಸ್ ಕಡಿಮೆ ಇರ್ತಾರೆ. ಈ ಒಂದು ಅಂದರೆ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತೀರಾ ಅವ್ರಿಗೆ ಫ್ರೆಂಡ್ಸ್ ಕಡಿಮೆ ಇರೋದ್ರಿಂದ ನೀವೊಂದು ಒಬ್ಬರೇ ಸಿಕ್ಕಿರೋದ್ರಿಂದ ನಿಮ್ಮ ಫ್ರೆಂಡ್ ಮಾಡ್ಕೊಂಡಿರ್ತಾರೆ, ಅಥವಾ ಯಾವುದಾದ್ರು ಒಂದು ಸಿಚುವೇಷನ್ನಲ್ಲಿ ನೀವಿಬ್ಬರು ಕ್ಲೋಸ್ ಆಗಿರ್ತೀರ ಹೊರತು ನಿಮ್ಮ ಮೇಲೆ ಏನೋ ಒಂದು ಅಂದರೆ ನಿಮ್ಮ ಮೇಲೆ ಇರುವಂಥ ಒಂದು ಗೌರವದಿಂದ ಅಥವಾ ನಿಮ್ಮ ಮೇಲೆ ಇರುವಂಥ ಒಂದು ಫ್ರೆಂಡ್ಶಿಪ್ ಭಾವನೆಯಿಂದ ಇವರು ಫ್ರೆಂಡ್ ಆಗಿರೋದಿಲ್ಲ. ಸೊ ಅದ್ರ ಬಗ್ಗೆ ನೀವು ನೆನ್ಪಿಟ್ಕೊಳ್ಳೇಬೇಕಾಗತ್ತೆ. ಈ ಒಂದು ಫ್ರೆಂಡ್ ನಿಮಗೆ ಯಾವಾಗಾದರೂ ಕೈ ಬಿಡ್ಬೋದು ಅಂತ ಒಂದು ಫ್ರೆಂಡ್ ಆಗಿರ್ತಾರೆ. ಸೊ ಹಾಗಾಗಿ ಈ ಒಂದು ಫ್ರೆಂಡ್ಶಿಪ್ ಆಗಿದ್ದರೆ, ಇದು ಫ್ರೆಂಡ್ಶಿಪ್ ಆಗಿದ್ದರೆ ಅವ್ರ ಮೇಲೂ ಕೂಡ ನೀವು ಜಾಸ್ತಿ ನಂಬಕ್ಕೆ ಹೋಗಬೇಡಿ, ನಂಬಿಕೆಯನ್ನು ಇಟ್ಕೊಳ್ಳೋಕೆ ಹೋಗಬೇಡಿ, ಅಥವಾ ಅಟ್ಯಾಚ್ಮೆಂಟ್ ಅನ್ನೋದು ಜಾಸ್ತಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಇದರಿಂದ ತುಂಬ ನೋವನ್ನು ನೀವು ಅನುಭವಿಸ್ತೀರ. ನಿಮಗೆ ಸ್ಟಾರ್ಟಿಂಗಲ್ಲಿ ಏನು ಅನಿಸುತ್ತೆ ಅಂದರೆ ಎಲ್ಲ ನನ್ನ ಜೊತೆನೇ ಇರ್ತಾಳೆ ಅಥವಾ ನನ್ನ ಜೊತೆನೇ ಇರ್ತಾನೆ ಯಾವಾಗಲೂ, ಅಥವಾ ತುಂಬ ವಿಷಯಗಳನ್ನ ಶೇರ್ ಮಾಡ್ಕೊತಾನೆ, ನಾನು ಕೂಡ ಶೇರ್ ಮಾಡ್ಕೊತಿದ್ದೀನಿ, ಅವರು ಅದನ್ನೆಲ್ಲ ಕೇಳಿಸ್ಕೊತಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು ಸದ್ಯಕ್ಕೆ. ಬಟ್ ಏನಾಗುತ್ತೆ ಅಂದರೆ ಅವ್ರಿಗೆ ಇನ್ನೊಬ್ಬರು ಫ್ರೆಂಡ್ ಸಿಕ್ಕಾಗ, ಇನ್ನೊಬ್ಬರು ವ್ಯಕ್ತಿ ಅವರ ಜೀವನದಲ್ಲಿ ಬಂದಾಗ ಅವ್ರು ಸಡನ್ನಾಗಿ ನಿಮ್ಮನ್ನ ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಂತಹ ಒಂದು ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಈ ಒಂದು ರಿಲೇಷನ್ಶಿಪ್ ಅಥವಾ ಈ ಒಂದು ಫ್ರೆಂಡ್ಶಿಪ್ಪಲ್ಲಿ. ಸೊ ಹಾಗಾಗಿ ಇದನ್ನು ನೀವು ತಲೆಯಲ್ಲಿ ಇಟ್ಕೊಂಡಿರಬೇಕಾಗತ್ತೆ. ಆಗ ಮಾತ್ರ ನಿಮಗೆ ಏನಂತಾರೆ ಈ ಒಂದು ಫ್ಯೂಚರಲ್ಲಿ ಆಗುವಂಥ ಒಂದು ಕೆಲವೊಂದು ಕೆಟ್ಟ ಘಟನೆಗಳಿಂದ ಅದು ಡಿಪ್ರೆಷನ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಈ ಒಂದು ಫ್ರೆಂಡ್ ನಿಮ್ಮಿಂದ ದೂರ ಆದಾಗ. ಸೊ ಈ ಒಂದು ಸ್ಟೇಜ್ವರೆಗೂ ಹೋಗಿದ್ದ ಮುಂಚೆನೇ ಅದನ್ನು ಆದಷ್ಟು ನೀವು ಕಂಟ್ರೋಲಾಗಿ ಇಟ್ಕೊಂಡ್ರೆ, ಮಾತಾಡಬೇಡಿ ಅಂತ ಹೇಳ್ತಿಲ್ಲ, ಅಂದರೆ ಎಲ್ಲಿ ಇಡಬೇಕೋ ಅಲ್ಲಿ ಫ್ರೆಂಡ್ಶಿಪ್ ಇರಲಿ, ಇಲ್ಲಿ ಬೇಡ ಅಂತ ಹೇಳ್ತಿಲ್ಲ, ಬಟ್ ಆದರೆ ತುಂಬ ಹಚ್ಕೊಬೇಡಿ ಅಂತ ಹೇಳ್ತಿದ್ದೀನಿ, ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಬೇಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸೊ ಇದಿಷ್ಟು 3 ನಂಬರ್ಗಳ ಬಗ್ಗೆ ಆಗಿತ್ತು. ಇನ್ನು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಮುಂದೆ ಏನೇನೋ ಆಗ್ಬೋದು ಅಥವಾ ಮುಂದೆ ಏನಾದರೂ ಆಗೋ ಒಂದು ಸಿಚುವೇಶನ್ಸ್ಗಳು ಬರೋವಂಥ ಚಾನ್ಸಸ್ಗಳು ಇದ್ದರೆ ಅದನ್ನು ಯಾವ ರೀತಿ ಅವಾಯ್ಡ್ ಮಾಡ್ಬೋದು ಅವೆಲ್ಲವೂ ಕೂಡ ನಮ್ಮ ಜಾತಕದಲ್ಲಿ ಇರುತ್ತೆ. ಹಾಗಾಗಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಜಾತಕ ಇಲ್ಲ ಅಂತಿದ್ದರೆ, ಇಲ್ಲ ನಿಮ್ಮ ಜೀವನದಲ್ಲಿ ಜಾತಕ ನನ್ನ ಹತ್ರ ಇಲ್ಲ ಅಂತ ಇದ್ದರೆ ನೀವು ಕೂಡ ಜಾತಕವನ್ನು ಮಾಡಿಸ್ಕೊಬೋದು. ಮುಂಚೆನೇ ಒಂದು ಆ್ಯಡನ್ನು ಹಾಕಿದ್ದೆ, ಕೆಳಗಡೆ ಒಂದು ಲಿಂಕ್ ಬರುತ್ತೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಮ್ಮ ಒಂದು ವಾಟ್ಸಪ್ಗೆ ಹೋಗುತ್ತೆ. ಸುಮ್ಮನೆ ಹಾಯ್ ಅಂತ ಕಳಿಸ್ಬಿಟ್ಟು ಅಥವಾ ಜಾತಕ ಬೇಕು ಅಂತ ನೀವು ಕಳಿಸ್ಬೋದು. ಅದಕ್ಕೆ ನಿಮಗೆ ರಿಪ್ಲೈ ಅಂದರೆ ನಿಮಗೆ ಜೊತೆಗೆ ನೀವು ಡೀಟೇಲ್ಸನ್ನು ಕಳಿಸ್ಬೋದು. ನಿಮ್ಮ ಒಂದು ಬರ್ತ್ ಡೀಟೇಲ್ಸನ್ನು ಕಳಿಸಿದ್ರೆ ಕೇವಲ 299 ರೂಪಾಯಿಗೆ ನಾವು PDF ಮುಖಾಂತರ ಜಾತಕವನ್ನು ನಿಮಗೆ ಕಳಿಸ್ಕೊಡ್ತೀವಿ. ಸೊ ಈ ಒಂದು ಕಾರಣದಿಂದಾಗಿ ನೀವು ಕೂಡ ಜಾತಕ ಇಲ್ಲ ಅಂತ ಹೇಳಿದ್ರೆ ಜಾತಕವನ್ನು ಮಿಸ್ ಮಾಡ್ಕೊಳ್ಳಿ. ಇದಲ್ಲದೆ
ಈ ಒಂದು ವಿಡಿಯೋ ವಿಷಯಕ್ಕೆ ಬರೋದಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾವೊಂದು ನಂಬರ್ನ ನೀವು ಸೆಲೆಕ್ಟ್ ಮಾಡಿರಿ ಅದನ್ನು ನಮಗೆ ಕಮೆಂಟ್ ಮಾಡಿ. ಹಾಗೆ ಯಾರ ಬಗ್ಗೆ ನೀವು ಯೋಚನೆ ಮಾಡಿಕೊಂಡು ಈ ಒಂದು ನಂಬರನ್ನು ನೀವು ಸೆಲೆಕ್ಟ್ ಮಾಡಿರಿ ಅದನ್ನು ಕೂಡ ನಮಗೆ ಮಿಸ್ ಮಾಡಿದೆ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ನೀವು ಮರಿಬೇಡಿ. ಧನ್ಯವಾದಗಳು.